ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆಗಿತ್ತು ವಿಡಿಯೋಸ್ ಮಾಡಿ. ಒಂದು ಗ್ಯಾಪ್ ಆದಮೇಲೆ ಮತ್ತೇ ಕಮ್ ಬ್ಯಾಕ್ ಥರ ಹೊಸ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನಪ್ಪ ಅಂತಂದರೆ ಸ್ಟೇಟಸಲ್ಲೇ ಎಲ್ಲದು ಪೋಸ್ಟ್ ಮಾಡೋದ್ರಿಂದ ಅಲ್ಲೇ ಎಲ್ಲ ಸೋಲ್ಡ್ ಔಟ್ ಆಗಿಬಿಡತ್ತೆ. ಸೊ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಕೊರಿಯರ್ ವಿಷಯ ಅಂತ ಬಂದರೆ ಮುಂಚೆ ಕೊರಿಯರು 10-20 ಇರ್ತಾಯಿತ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿ ಇದು ಕೊರಿಯರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಹಂಗಲ್ಲ, ತುಂಬ ಇರುತ್ತೆ ಕೊರಿಯರು. ದಿನಕ್ಕೇನೆ ನಾವೇನಿಲ್ಲ ಅಂತಂದರೂ ಒಂದು 50+ ಕೊರಿಯರ್ ಮಾಡ್ತೀವಿ. ಸೊ ಹಾಗಾಗಿ ನಂಗೆ ವಿಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಮುಂಚೆ ಎಲ್ಲ ವಾರಕ್ಕೆ ಒಂದು 20 ಇಲ್ಲ 30 ಹಂಗಿರ್ತಾಯಿತ್ತು. ಒಂದಿನ ವಿಡಿಯೋ ಮಾಡಿದ್ರೆ ನಾನು ಆ ವಾರದಲ್ಲಿ 2 ದಿನ ಪೋಸ್ಟ್ ಮಾಡ್ತಿದ್ದೆ. ಇವಾಗ ದಿನ ವಿಡಿಯೋ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಅಂತ ಸುಮಾರು ಜನ ಗೊತ್ತಿರುತ್ತೆ ವಿಡಿಯೋ ಮಾಡೋರಿಗೆ. ಅದು ಪಾಪು ನೋಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ಕೆಲಸ, ನನ್ನ ಕೆಲಸಗಳು 1-2. ಸೊ ಅದೆಲ್ಲ ಬಿಟ್ಟಾಕಣ ಇವತ್ತು ಹೊಸ ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ. ಸೊ ಇವತ್ತು ಏನಕ್ಕೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಆರ್ಡರ್ ಆಗಿರೋ ಜ್ಯುವೆಲ್ರಿನೂ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬೀಡ್ಸ್ ಜ್ಯುವೆಲ್ರಿ ನಂಗೆ ತುಂಬಾ ಇಷ್ಟ. ಸುಮಾರು ದಿನದಿಂದ ಬೀಡ್ಸ್ ಜ್ಯುವೆಲ್ರಿ ನಾನು ಅಷ್ಟಾಗಿ ಪೋಸ್ಟ್ ಮಾಡ್ತಾನೆ ಇರಲಿಲ್ಲ. ಸೊ ಬ್ಯಾಕ್ ಟು ಬೀಡ್ಸ್ ಅಂತ ಒಂದು ಇದು ತಗೊಂಡು ಇವಾಗ ಹೊಸ ಡಿಸೈನ್ಸಲ್ಲಿ ಮಾಡಿಸ್ತಾ ಇದ್ದೀನಿ. ಮಾಪ್ಸ್ ಡಿಸೈನ್ಸು ಮತ್ತು ಬೀಡ್ಸ್ಗಳು ಅಷ್ಟೇ ಎಲ್ಲ ಥರದ್ದು ಅವೈಲಬಲ್ ಇದೆ. ಸೊ ಒಂದಷ್ಟು ತೋರಿಸಿದ್ರೆ ನಿಮಗೂ ಐಡಿಯಾ ಬರುತ್ತೆ ಯಾವ್ಯಾವ ಥರದ್ದಿದೆ ಅಂತ ಅಂದ್ಬಿಟ್ಟು. ಸೊ ಒಂದಷ್ಟು ಕಲೆಕ್ಷನ್ಸ್ ನಮ್ಮ ಹತ್ರ ಸ್ಟಾಕ್ ಕೂಡ ಇದೆ, ಒಂದಷ್ಟು ಆರ್ಡರ್ಸ್ ಕೂಡ ಆಗಿತ್ತು. ಸೊ ಎಲ್ಲನೂ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೀಡ್ಸ್ ಜ್ಯುವೆಲ್ರಿ ಏನೇನು ಆರ್ಡರ್ ಆಗಿದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಬೇರೆ ನೆಕ್ಲೆಸು ಆ ಥರದ್ದೆಲ್ಲ ತೋರಿಸ್ತಾ ಇಲ್ಲ. ಫುಲ್ ಸಿಲ್ವರೇ ಇರುತ್ತಲ್ಲ ಅದೆಲ್ಲ. ಬಟ್ ಬೀಡ್ಸಿನ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕಸ್ಟಮರ್ ಆರ್ಡರ್ ಮಾಡಿದರು. ಪಿಂಕ್ ಚಾಟಮ್ ಹಾಕಿರೋದು. ಆ್ಯಕ್ಚುಲಿ ಎಲ್ಲ ಬೀಡ್ಸ್ಗಿಂತ ಈ ಬೀಡ್ಸ್ ತುಂಬಾ ಕಾಸ್ಟ್ಲಿ. ಸೊ ವೇರ್ ಮಾಡಿ ತೋರಿಸ್ತೀನಿ. ವೇರ್ ಮಾಡಿದ್ರೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೀರಿಯಸ್ಲಿ ಪಿಂಕ್ ಕಲರ್ ಕಾಸ್ಟ್ಲಿ ಇರ್ಬೋದು, ಬಟ್ ಲುಕ್ ವೈಸ್ ಅಂತೂ ಸಖತ್ತಾಗಿರತ್ತೆ. ಸೊ ನೈಟ್ ಪಾರ್ಟೀಸಿಗೆಲ್ಲ ಹಾಕಿದ್ರೆ ಮಿಣ ಅಂತ ಮಿಂಚ್ತಾ ಇರುತ್ತೆ ಈ ಬೀಡ್ಸು. ಮತ್ತು ಇಲ್ಲಿ ಜಿಗ್ಜ್ಯಾಗ್ ಬೀಡ್ಸ್ ಹಾಕ್ಸಿದ್ದಾರೆ, ಸಿಲ್ವರ್ದು ಬೀಡ್ಸು. ಮತ್ತು ಮಾಪ್ ಏನಪ್ಪ ಅಂತಂದರೆ ನಿಮಗೆ ಸೇಮ್ ಟು ಸೇಮ್ ಸಿಗಲ್ಲ. ನೆಕ್ಸ್ಟ್ ನೀವೇನಾದರೂ ಆರ್ಡರ್ ಮಾಡ್ತೀರಾ ಅಂತ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇರೋದು ಸಿಗುತ್ತೆ. ಮಾಪು ಸೇಮ್ ಟು ಸೇಮ್ ಒಂದ್ಸತಿ ಬಂದಿದ್ದು ಇನ್ನೊಂದ್ಸಲಿ ಬರಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ. ಒಬ್ಬೊಬ್ರು ಸೇಮ್ ಟು ಸೇಮ್ ಬೇಕು ಅಂತ ಹೇಳ್ತಾ ಇರ್ತೀರಾ. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಬಂದು ಲಾಂಗ್ ಹಾರ. ಸೊ 6 ಮಾಪ್ಸ್ ಬರುತ್ತೆ ಇದಕ್ಕೆ. ಪೆಂಡೆಂಟು ಬ್ರಾಡ್ ಇರೋ ಪೆಂಡೆಂಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. 4 ಲೈನ್ಸ್ ಮಾಡಿಸಿದ್ದೀನಿ. ಸೊ ಮತ್ತು ನಾರ್ಮಲಾಗಿ ನೀವು ಎಲ್ಲ ಕಡೆ ಶಾಪಲ್ಲಿ ನೋಡಿದ್ರೆ ಇಲ್ಲಿಂದನೇ ಈ ಥರ ಥ್ರೆಡ್ ಕೊಟ್ಟಿರ್ತಾರೆ. ಸೊ ಇದು 2 ಲೈನ್ಸ್ ಹಾಕ್ಸಿರಲ್ಲ. ಸೊ ಇದು ಒಂಥರ ನಮ್ಮ ಓನ್ ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕ್ಸೋದ್ರಿಂದ ನಿಮಗೆ ಇಲ್ಲೆಲ್ಲ ಫುಲ್ ದಾರ ಕಾಣಿಸಲ್ಲ. ಇದನ್ನು ಹಾಕ್ಸ್ಲಿಲ್ಲ ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. 6 ಮಾಪ್ಸು ಕಾಣಿಸ್ಬೇಕಂದ್ರೆ ಇಲ್ಲಿಂದನೇ ಥ್ರೆಡ್ ಕಾಣಿಸುತ್ತೆ. ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ. ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ಗ್ರೀನ್ ಕಲರ್ ಚಾಟಮ್ ಬೀಡ್ಸ್ ಯೂಸ್ ಮಾಡಿರೋದು. ಇದು ಕೂಡ ಅಷ್ಟೇ ತುಂಬ ಶೈನಿಂಗ್ ಬರುತ್ತೆ. ಚೂರು ನೋಡಿ, ಸ್ಯಾರೀಸಿಗೆಲ್ಲ ಇದೊಂದು ಹಾಕಿದ್ರೇ ಸಾಕು, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ನಿಮಗೂ ಏನಾದರೂ ಬೇಕು ಅಂತಂದರೆ ಈ ಥರದ್ದು ಆರ್ಡರ್ ಮಾಡ್ಬೋದು. ಬಟ್ ಸೇಮ್ ಟು ಸೇಮ್ ಸಿಗಲ್ಲ, ಎಲ್ಲ ಡಿಫ್ರೆಂಟ್ ಬರುತ್ತೆ. ಮಾಪ್ ಆಗಲಿ ಮತ್ತು ಪೆಂಡೆಂಟ್ ಆಗಲಿ ಎಲ್ಲದೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ನೆಕ್ಸ್ಟ್ ಒನ್ ಕೂಡ ಲಾಂಗ್ ಹಾರ, ಬಟ್ ಲಾಸ್ಟ್ ಒನ್ ತೋರಿಸಿದ್ನಲ್ಲ ಅದಕ್ಕಿಂತ ಸಿಂಪಲ್ ಆಗಿದೆ. ಅದು ಆ್ಯಕ್ಚುಲಿ 3 ಲೈನ್ಸ್ದು, ಅದು 4 ಲೈನ್ಸ್ದು. ಇದರಲ್ಲೂ ಕೂಡ ಲಕ್ಷ್ಮಿ ಮತ್ತು ಪಿಕಾಕ್ ಮಾಪ್ಸ್ ಬಂದಿದೆ. ಮಾಪ್ಸ್ ಅಲ್ಲ, ಲಕ್ಷ್ಮಿ ಮತ್ತು ಪಿಕಾಕ್ ಪೆಂಡೆಂಟು, ಮಾಪ್ಸಲ್ಲಿ ಪಿಕಾಕ್ ಬಂದಿದೆ. ಸೊ ಇದು ಕೂಡ ಅಷ್ಟೇ, ಇದು ಕಸ್ಟಮರ್ ಆರ್ಡರು. ಫಸ್ಟ್ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಆಲ್ಮೋಸ್ಟ್ ಕಸ್ಟಮರ್ ಆರ್ಡರು. ಸೊ ಇದು ಇನ್ನೂ 2-3 ಪೀಸ್ ಇದೆ. ನಿಮಗೆ ಬೇಕು ಅಂತಂದರೆ ಸೇಮ್ ಟು ಸೇಮ್ ಸಿಗುತ್ತೆ. ಬಟ್ ಲಾಸ್ಟ್ ಒನ್ ತೋರಿಸಿದ್ನಲ್ಲ ಅದು ಸೇಮ್ ಟು ಸೇಮ್ ಇಲ್ಲ. ಯಾಕಂದರೆ 3 ಲೇಯರ್ಸೇ ಜಾಸ್ತಿ, 4 ಲೇಯರ್ಸ್ಗಿಂತ ತಗೊಳ್ಳೋದು. ಸೊ ಹಂಗಾಗಿ 3 ಲೇಯರ್ಸ್ದು ಜಾಸ್ತಿ ಮಾಡಿಸಿಟ್ಟಿದ್ವಿ ಇದು ಮಾಪ್ ಮತ್ತು ಪೆಂಡೆಂಟ್ ಸೆಟ್ನ. ಸೊ ಇನ್ನೊಂದು 2-3 ಪೀಸ್ ಇದೆ ಅಷ್ಟೇ. 10-20 ಪೀಸಸ್ ಏನೋ ಮಾಡಿಸಿದ್ದು. ಸೊ ಎಲ್ಲ ಖಾಲಿಯಾಗಿದೆ. ಇವಾಗ ನಾನು ವಿಡಿಯೋ ಮಾಡಿಲ್ಲ ಅಂತಂದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋಸ್ನ ಶೇರ್ ಮಾಡಿಕೊಂಡು ಹಂಗೇನೆ ಆರ್ಡರ್ ಮಾಡಿಬಿಡ್ತಾರೆ. ಮುಂಚೆ ಎಲ್ಲ ವಿಡಿಯೋ ನೋಡಿಬಿಟ್ಟು ಅದರಿಂದ ಆರ್ಡರ್ಸ್ ಬರ್ತಾಯಿತ್ತು. ಇವಾಗ ಹಂಗಲ್ಲ, ವಾಟ್ಸಪ್ ಮೆಸೇಜಲ್ಲೇ ಸುಮಾರು ಜನ ಕಸ್ಟಮೈಸೇಷನ್ ಆರ್ಡರ್ಸ್ ಕೊಡ್ತಾರೆ. ಈ ಥರ
ಮಾಪ್ ಸೆಟ್ಟು ಮತ್ತು ಬೀಡ್ಸ್ ಚಿಕ್ಕ ಚಿಕ್ಕ ಮಾಪ್ಸ್ದು ಎಲ್ಲ. ನೆಕ್ಸ್ಟ್ ಒನ್ ನೋಡಿ, ನಾನು ಆವಾಗಲೇ ಮಾಪ್ ಸ್ವಲ್ಪ ದೊಡ್ಡದು ತೋರಿಸಿದ್ನಲ್ಲ, ಅದರಲ್ಲೇ ಇದು ಚಿಕ್ಕದು ಮಾಪ್, ಲಕ್ಷ್ಮಿ ಮಾಪ್ ಬಂದಿದೆ. ಸೊ ಮೇಲೆ 3 ಲೈನ್ಸು, ಕೆಳಗಡೆ 4 ಲೈನ್ಸ್. ಸೊ ಮಾಪ್ ಚಿಕ್ಕದು ಬೇಕಂತ ಹೇಳಿದರು. ಮತ್ತು ಇಲ್ಲಿ ಜಿಗ್ಜ್ಯಾಗಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಹಾಕ್ಸಿದ್ದೀವಿ ಈ ಥರ. ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಕಲರ್ ಬೀಡ್ಸ್ ಕಾಸ್ಟ್ಲಿ, ಇವಾಗಲೇ ಹೇಳ್ತಿದ್ದೀನಿ. ನಾರ್ಮಲ್ ಬೇರೆ ಬೀಡ್ಸ್ಗಿಂತ ಈ ಕಲರ್ ಕಾಸ್ಟ್ಲಿ. ಇದು ನೋಡಿ ಚೋಕರ್, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಚೋಕರ್ಗಳು ಸ್ಟಾಕ್ ಬಂದಿದೆ ಅಂತ. ಅದರಲ್ಲಿ ಇದು ಲಾಸ್ಟ್ ಪೀಸು. ಬೇರೆದೆಲ್ಲ ಹಾಗೇ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಹಾಗೆ ಕಳಿಸ್ಬಿಟ್ವಿ. ಸೊ ಇಲ್ಲಿ ರೂಬಿ ಮತ್ತು ಇಲ್ಲಿ ಪರ್ಲ್ ಮತ್ತು ಹಿಂದಗಡೆ ಮತ್ತೆ ರೂಬಿ ಹಾಕ್ಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ಒಂದು 5-6 ಬಂದಿತ್ತು ಅಷ್ಟೇ. ಇದು ಲಾಸ್ಟ್ ಪೀಸು. ಇದು ಕೂಡ ಸೇಲ್ ಆಯಿತು ನೋಡಿ. ಹತ್ತಿರದಿಂದ ತೋರಿಸ್ತೀನಿ ಏನು ಸಖತ್ತಾಗಿದೆ ಅಂತ. ಸೊ ಇಲ್ಲಿ ಈ ಥರ ಹಾಕ್ಸಿದ್ದೀವಿ, ರೂಬಿ, ಪರ್ಲ್ ಮತ್ತು ರೂಬಿ. ಶೈನಿಂಗ್ ನೋಡಿ ಏನು ಸಖತ್ತಾಗಿದೆ ಅಂತ. ಇದು ನೆಕ್ಸ್ಟ್ ಒನ್, ಪರ್ಲ್ ಬ್ಯೂಟಿ. ಸೊ ಮಾಪಲ್ಲಿ ಪಿಕಾಕ್ ಬಂದಿದೆ. ಸೊ ಇಲ್ಲಿ ನಿಮಗೆ ಈ ಥರ ಬೀಡ್ಸ್, ನಿಮಗೆ ಅಲ್ಲ, ಇದು ಕಸ್ಟಮರ್ ಆರ್ಡರ್ ಮಾಡಿದ್ರಲ್ಲ, ಅವ್ರು ಈ ಥರ ಬೇಕು ಅಂತ ಹೇಳಿದರು ಬೀಡ್ಸು. ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನನ್ನ ದೇವಾಲಯ, ಪ್ರೇಮಾಲಯ. ಲೆಂತ್ ನೀವು ಎಷ್ಟು ಬೇಕಾದರೂ ಹಾಕೋಬೋದು, ಇಷ್ಟಾದರೂ ಹಾಕೋಬೋದು. ನಾನು ಫುಲ್ ಟೈಟ್ ಮಾಡಿದ್ದೀನಿ. ಇದು ಕರೆಕ್ಟಾಗಿದೆ. ಸೀರಿಯಸ್ಲಿ ಪರ್ಲ್ ಅಂತೂ ಮುಂಚೆಯಿಂದನೂ ಪರ್ಲಿಗಿರೋ ಡಿಮ್ಯಾಂಡ್ ಕಡಿಮೆನೇ ಆಗಿಲ್ಲ ಅಲ್ಲ. ಸೊ ನಾವು ಸಣ್ಣವರಿದ್ದಾಗಿಂದ ನಮ್ಮಮ್ಮ ಅವರೆಲ್ಲ ಪರ್ಲ್ ಅಂತಂದರೆ ಸಖತ್ತು ಇಷ್ಟಪಡೋರು. ಈಗಲೂ ಅದು ಹಾಗೇ ಕಂಟಿನ್ಯೂ ಆಗಿಬಿಟ್ಟಿದೆ. ಪರ್ಲ್ ಅಂತಂದರೆ ವಾವ್ ಅಂತ ಅಂತಾರೆ. ಸೊ ತುಂಬ ಚೆನ್ನಾಗಿದೆ ಇದು ಮಾಪು. ಇದು 3 ಮಾಪ್ಸ್ ಬಂದಿದೆ ಇದರಲ್ಲಿ, 1 2 3. ಆ್ಯಕ್ಚುಲಿ ಅವರು 4 ಕೇಳಿದರು. 4 ಒಂದೊಂದು ಸಲ ಸ್ಟಾಕ್ ಇರುತ್ತೆ, ಒಂದೊಂದು ಸಲ ಇರಲ್ಲ. ಬಟ್ ಈ 3 ಆದ್ರೂ ಲೆಂತ್ ಇರೋದ್ರಿಂದ 4 ಹಾಕಿದ್ದೀವೇನೋ ಅನ್ನೋ ಥರನೇ ಇದೆ. ಆ್ಯಕ್ಚುಲಿ 4th ಒಂದು ತೋರಿಸ್ತೀನಿ ನೋಡಿ. ಇದು 4ದು ನೋಡಿ. ಲೆಂತ್ ಆಲ್ಮೋಸ್ಟು ಇದರಷ್ಟೇ ಇದೆ. ಸೊ ಈ ಥರದ್ದು ಏನಾದರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು, ಆರಾಮಾಗಿ ಸಿಗತ್ತೆ ಈ ಥರದ್ದೆಲ್ಲ. ಸೊ ಮಾಪ್ ಇದರಲ್ಲಿ ಪಿಕಾಕ್ ಇದೆ, ಅದು ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಬೇರೆ ಆಗ್ತಾ ಇರುತ್ತೆ ಅಷ್ಟೇ. ಏನು ಸಖತ್ತಾಗಿದೆ ಅಲ್ವಾ. ಸೊ ಇದು ಆ್ಯಕ್ಚುಲಿ ಕಸ್ಟಮರ್ ಆರ್ಡರ್ ಮಾಡಿರೋದು, ಬಟ್ ಬೇರೆನೂ ಇದೆ. ಸೊ ನೋಡಿ ಈ ಥರ ಬರುತ್ತೆ ಇದು. ಇದಕ್ಕೆ ನಾವು ಪರ್ಲ್ ಬೇಕಾ ಇಲ್ಲ ಯಾವುದಾದ್ರೂ ಬೇರೆ ಬೇಕು ಅಂತ ಅಂದ್ರೂ ಹಾಕ್ಸ್ಕೊಡ್ತೀವಿ. ಇದರಲ್ಲಿ ಪಿಂಕ್ ಒಂದಿದೆ, ಗ್ರೀನ್ ಒಂದಿದೆ, ಪಿಂಕ್ ಮತ್ತು ಗ್ರೀನು. ಸೊ ಇದು ಸ್ಟೇಟಸಲ್ಲಿ ನೋಡೇ ಆರ್ಡರ್ ಮಾಡ್ಕೊಂಡಿದ್ರು. ಸಖತ್ತಾಗಿ ಕಾಣಿಸುತ್ತೆ ಸ್ಯಾರೀಸಿಗೆಲ್ಲ. ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ಈ ಥರದ್ದು ಒಂದು ಹಾಕಿದ್ದೆ. ತುಂಬ ಜನ ಎನ್ಕ್ವೈರಿ ಮಾಡಿದ್ರು, ಎಲ್ಲಿ ತಗೊಂಡಿದ್ದೆ ಅಂತ. ಆ್ಯಕ್ಚುಲಿ ಅದು ಸಿಲ್ವರ್ದೆ, ಬಟ್ ಆ ಥರದ್ದು ಇವಾಗ ಸ್ಟಾಕ್ ಇಲ್ಲ. ಬಟ್ ಅದು ತುಂಬ ಪ್ಲೇನ್ ಇದೆ. ಬಟ್ ಇದಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಡಾಲರ್ ಥರ ಬಂದಿದೆ, ಅದರಲ್ಲಿ ಒಂದು ಪರ್ಲ್ ಬಂದಿದೆ ಅಷ್ಟೇ ಕೆಳಗಡೆ. ಸೊ ಅದು 5 ಲೈನ್ಸು, ಇದು 4 ಲೈನ್ಸ್. 5 ಲೈನ್ಸಿಗಿಂತ 4 ಲೈನ್ಸ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಇರೋದೇ ಇನ್ನು 3 ಪೀಸ್ ಏನೋ ಇದೆ ಅಷ್ಟೇ. ಗ್ರೀನ್ ಒಂದಿದೆ, ಪಿಂಕ್ ಕಲರ್ದು ಇನ್ನು 2 ಇದೆ. ಗ್ರೀನ್ ಕಲರು, ಪಿಂಕ್ ಕಲರ್ ಎಲ್ಲ ಒಂದು 10-20 ಪೀಸಸ್ ತರಿಸಿದ್ದು. ಸೊ ಎಲ್ಲ ಖಾಲಿ. ಇದೊಂದು ತೋರಿಸೋಣ ನಿಮಗೆ ಯಾವ ಥರ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ಟೇಟಸಲ್ಲಿ ಹಾಕಿದ್ದೆ, ಬಟ್ ತುಂಬ ಜನಕ್ಕೆ ನಂಬರ್ ಗೊತ್ತಿರಲ್ವಲ್ಲ, ಸ್ಟೇಟಸ್ ನೋಡಲ್ವಲ್ಲ. ಸೊ ಹಂಗಾಗಿ ಯೂಟ್ಯೂಬಲ್ಲೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾಯಿದೆ, ಅದಕ್ಕೆ ವಾಟ್ಸಪ್ ಮಾಡಿ. ಸೊ ಇದ್ರ ಜೊತೆಗೆ ಲಾಂಗ್ ಒಂದು ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಪರ್ಲ್ ಸೆಟ್ ಥರ ಸೆಟ್ ಥರ. ಇವಾಗ ನಾನು ರೆಡಿ ಸ್ಟಾಕ್ ಇರೋ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ, ಬೀಡ್ಸ್ದು ಎಲ್ಲದು. ಸೊ ಫಸ್ಟ್ ಒನ್ ಬಂದು ಇದು ಮಾಪ್ಸ್ ನೋಡಿ ಏನು ಸಖತ್ತಾಗಿದೆ ಅಂತ. ಪಿಕಾಕ್ ಮತ್ತು ಫ್ಲವರ್ ಡಿಸೈನ್ ಬಂದಿದೆ. ಸೊ ಇಲ್ಲಿ ಈ ಥರ ಬೀಡ್ಸ್ ಹಾಕ್ಸಿದ್ದೀವಿ, ಆ ಕಡೆ ಈ ಕಡೆ ಸ್ಟ್ರೈಟ್ ಲೈನು ಮತ್ತು ಇಲ್ಲಿ ಮೇಲೆ ಕೆಳಗೆ. ಸೊ ವೇರ್ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಇದು.
ಸೊ ಇದೆಲ್ಲ ಒಂದೊಂದೇ ಪೀಸಸ್ಸು. ಯಾರಾದರೂ ಒಬ್ಬರು ಆರ್ಡರ್ ಮಾಡಿಕೊಂಡ್ರೆ ಮುಗೀತು, ಮತ್ತು ಸ್ಟಾಕ್ ಖಾಲಿ ಅಂತಲೇ ಹೇಳಬೇಕು. ಮತ್ತು ಸೇಮ್ ಟು ಸೇಮ್ ಸಿಗಲ್ಲ. ಮತ್ತು ನೀವು ಬೇಕು ಅಂತಂದರೆ ಇದರಲ್ಲೇ ಬೇರೆ ಥರದ್ದು ಸಿಗುತ್ತೆ ಅಷ್ಟೆ. ನೋಡಿ ಏನು ಸಖತ್ತಾಗಿದೆ ಅಲ್ಲ. ಇನ್ನು ಡಾರ್ಕ್ ಕಲರ್ಸ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ್ದಾದ್ರು ಡಾರ್ಕ್ ಕಲರ್ ಇದೆಯಾ? ನೋಡಿ ಇದೊಂದು ಸ್ಯಾರಿ ಒಂದು ಸ್ವಲ್ಪ ಡಾರ್ಕ್ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರ್ ಅಲ್ಲ? ನೆಕ್ಸ್ಟ್ ತೋರಿಸ್ತೀನಿ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್, ಎಲ್ಲ ಒಂದೊಂದೇ ಪೀಸ್ ಇರೋದು. ಇದು ನೋಡಿ ತುಂಬ ಯುನೀಕ್ ಆಗಿದೆ. ಇದಕ್ಕೆ ಹಾಕಿರೋ ಮಾಪ್ ಇದು. ಸೊ ಎಲಿಫೆಂಟ್ ಮಾಪ್ ಬರುತ್ತೆ ಇದಕ್ಕೆ. ಸೊ 3 ಗಂಟೆ ಆಗೋಯ್ತಾ? ಅದಕ್ಕೆ ಕೆಳಗಡೆಗೆ 4 ಲೈನ್ಸ್ ಬಂದಿದೆ, ಮೇಲ್ಗಡೆಗೆ 2 ಲೈನ್ಸ್ ಹಾಕ್ಸಿದ್ದೀವಿ. ಸೊ ರೆಡಿ ಸ್ಟಾಕ್ ಇದೆ. ಯುನೀಕ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿರೋದು. ಕೆಳಗಡೆಗೂ ಇಲ್ಲಿ ಗ್ರೀನ್ ಕಲರ್ದು ಹಾಕ್ಸಿದ್ದೀವಿ. ಇದು ಬೇಡ ಅಂತಂದ್ರೂ ನೀವು ಹಾಗೇನೆ ಪ್ಲೇನ್ ಕೂಡ ಹಾಕ್ಸ್ಕೊತೀವಿ ಅಂದರೂ ಹಾಕ್ಸ್ಕೊಬೋದು. ಸೊ ಒಂದು 4 ಸೆಟ್ ಇದೆ. ಇದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಒಂದು ರೆಡಿ ಸ್ಟಾಕ್ ಇದೆ. ನನಗೆ ಇದು ತುಂಬ ಇಷ್ಟ ಆಗಿ ನಾನು ಒಂದು ಮಾಡಿಸ್ಕೊಳ್ಳೋಣ ಅಂತ ಈ ಥರದ್ದು ಒಂದು ಮಾಡಿಸ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಬೇಕು ಅಂತ ಅಂದ್ರೂ ಸಿಗುತ್ತೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಸೊ ಕೆಳಗಡೆ ಈ ಥರ ಗ್ರೀನ್ ಮತ್ತು ಪರ್ಲ್ ಹಾಕ್ಸಿದ್ದೀವಿ. ಮೇಲ್ಗಡೆ 2 ಲೈನ್ಸ್ ಬಂದಿದೆ. ಇದು ನೋಡಿ ನೆಕ್ಸ್ಟ್ ಒನ್ನು. ತುಂಬ ಸಿಂಪಲ್ಲಾಗಿರಬೇಕು ಅಂತ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಗ್ರೀನ್ ಕಲರ್ ಬೀಡ್ಸ್ ಹಾಕಿ ಮಾಡಿರೋದು. ಮಾಪ್ಸ್ ಬಂದು ಈ ರೀತಿ ಇದೆ. ಫ್ಲವರು ಮತ್ತು ಪಿಕಾಕ್ ಡಿಸೈನ್ ಬಂದಿದೆ. ಏನು ಶೈನಿಂಗ್ ಇದೆ ನೋಡಿ ಬೀಡ್ಸು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೂ ಕೂಡ 3 ಲೈನ್ಸ್ ಮಾಡಿಸಿರೋದು. 4 ಲೈನ್ಸು ತುಂಬ ದೊಡ್ಡದಾಗುತ್ತೆ ಅಂತ ಅನ್ನೋರು ಇದನ್ನ ಆರ್ಡರ್ ಮಾಡ್ಬೋದು. ಮಾಪು ಕೂಡ ಅಷ್ಟೇ, ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕದು ಬರುತ್ತೆ. ಪ್ರೈಸ್ ಕೂಡ ಇದೆಲ್ಲ ಅಫೋರ್ಡಬಲ್ ಇರುತ್ತೆ. ನಾರ್ಮಲ್ ದೊಡ್ಡದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸಿಂಪಲ್ ಸ್ಯಾರೀಸ್ಗೆ, ಗ್ರ್ಯಾಂಡ್ ಸ್ಯಾರೀಸ್ಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಈ ಮಾಪ್ ಡಿಸೈನು ನಾವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಈ ಆನೆ ಮಾಪ್ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು. ಸೊ ಎಷ್ಟು ಮಾಡಿಸಿದ್ದೀವಿ ಅಂತಂದರೆ ಈ ಆನೆದನ್ನ ಮತ್ತೆ ರಿಪೀಟ್ ಆಗಿ ನೋಡಿ. ಈ ಮಾಪ್ ಎಷ್ಟು ಚೆನ್ನಾಗಿದೆ. ಎಲಿಫೆಂಟ್ ಮಾಪ್ ಬರುತ್ತೆ. ಸೊ ಇದರಲ್ಲಿ ಒಂದು ಗ್ರೀನ್ ಅವೈಲಬಲ್ ಇದೆ, ಒಂದು ಪರ್ಲ್ ಅವೈಲಬಲ್ ಇದೆ. ಸೊ ಇದೆರಡೇ. ಆನೆದಕ್ಕೆ ನೀವು ಬೇರೆ ಬೇಕು ಅಂತಂದರೆ ಸಿಗಲ್ಲ. ಸೊ ಇದೆರಡೇ ಅವೈಲಬಲ್ ಇರೋದು. ಯಾರಿಗಾದ್ರೂ ಬೇಕು ಅಂತಂದರೆ ತೊಗೋಬೋದು. ಎರಡು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಜ್ಯುವೆಲ್ರಿ ಎಲ್ಲ ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಮಿರರಲ್ಲಿ ನೋಡ್ಕೊತಾ ಇದ್ರೆ ಎಷ್ಟು ಡಾರ್ಕ್ ಅನಿಸ್ತಿದೆ ಗೊತ್ತಾ. ನಾವಿಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಫೆಕ್ಟ್ಸ್ ಎಲ್ಲ ಹಾಕೊಂಡಿರ್ತೀವಲ್ಲ, ಅದಕ್ಕೆ ಇದೂ ಲೈಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ನೋಡಿ. ಈ ಪಿಕಾಕು ಅಷ್ಟೇ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಒಂದು ಕಾಲದಲ್ಲಿ. ಇದಕ್ಕೆ ನಾರ್ಮಲ್ ಬೀಡ್ಸ್ ಹಾಕ್ಸಿದ್ದೀನಿ, ಡಾರ್ಕ್ ಗ್ರೀನ್ ಬೀಡ್ಸು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಬೀಡ್ಸ್ ಇದು, ಗ್ರೀನ್ ಕಲರ್. ಫಸ್ಟಿಗೆ ನಾನು ಸಿಲ್ವರ್ ಜ್ಯುವೆಲ್ರಿ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಒಂದು ಈ ಥರದ್ದು ಒಂದು ತಗೊಂಡಿದ್ದೆ. ಅದನ್ನು ನಾನು ಮಂತ್ರಾಲಯಕ್ಕೆ ಹಾಕ್ಕೊಂಡು ಹೋಗಿದ್ದೆ. ಸೊ ಅದು ನೋಡೇ ತುಂಬ ಜನ ಇನ್ಸ್ಪೈರ್ ಆಗಿ ನನಗೆ ಮಾಡಿಸ್ಕೊಡಿ, ನನಗೂ ಬೇಕು ಅಂತ ಹೇಳಿದ ಮೇಲೆ ನಾನು ಈ ಜ್ಯುವೆಲ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಒಂಥರ ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಅವಾಗ ನಾನು ಇದೇ ಬೀಡ್ಸ್ ಹಾಕ್ಸಿದ್ದೆ. ತುಂಬ ಚೆನ್ನಾಗಿದೆ ನೋಡಿ. ಪಿಕಾಕ್ ಮಾಪಿಗೆ ಗ್ರೀನ್ ಕಲರ್ ಬೀಡ್ಸು. ಇದು ರೆಡಿ ಸ್ಟಾಕು. ಇದೊಂದೇ ಪೀಸ್ ಇರೋದು. ಮಾಪ್ ಕೂಡ ಇದೊಂದೇ ಇರೋದು. ಇನ್ನೊಂದು ಬೇಕು ಅಂತಂದ್ರೂ ಇಲ್ಲ. ಸೊ ಅಂತ ಯೂಸ್ ಮಾಡಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ಆ ನನ್ನ ಪಕ್ಕನೇ ಬಂದು ಕೂತ್ಕೊಬಿಡುತ್ತೆ, ನನ್ನನ್ನು ಯೂಸ್ ಮಾಡು ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿ. ಪ್ಲೀಸ್ ಯಾರು ಕಾಲ್ ಮಾಡಬೇಡಿ. ತುಂಬ ಜನ ಕಾಲ್ ಮಾಡ್ತಾನೆ ಇರ್ತೀರ. ಕಾಲ್ ಮಾಡಿ ಎಲ್ಲರಿಗೂ
ರಿಪ್ಲೈ ಮಾಡೋಕ್ಕಾಗಲ್ಲ. ನೀವು ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬೈ. ಲಾಟ್ಸ್ ಆಫ್ ಲವ್.